ಗೆಳೆಯರೇ ನಮಸ್ಕಾರ. ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಮತ್ತು ಸುಸ್ವಾಗತ. ಇಂದಿನ ಕಾರ್ಯಕ್ರಮದ ಶೀರ್ಷಿಕೆ ಕಾರ್ಖಾನೆಗಳ ಒಂದು ಮಾಲಿನ್ಯ. ಗೆಳೆಯರೇ, ನಿಮಗೆಲ್ಲ ಗೊತ್ತಿರುವ ಹಾಗೆ ಭಾರತ ದೇಶದಾದ್ಯಂತ ವಿವಿಧ ರೀತಿಯ ಕಾರ್ಖಾನೆಗಳನ್ನು ಆರಂಭ ಮಾಡಲಾಗಿದೆ. ಕಾರ್ಖಾನೆಗಳು ನಮ್ಮ ದೇಶದ ಆರ್ಥಿಕತೆಗೆ ಅತ್ಯಂತ ಉಪಯುಕ್ತ. ಈ ಕಾರ್ಖಾನೆಗಳಿಂದ ಬಹಳಷ್ಟು ಲಾಭಗಳು ಕೂಡ ಇದೆ. ಬಹಳಷ್ಟು ಜನರಿಗೆ ಉದ್ಯೋಗಾವಕಾಶಗಳು ಸಿಗ್ತದೆ ಮತ್ತು ಈ ವಾಣಿಜ್ಯ ಚಟುವಟಿಕೆ ಅವುಗಳಿಂದ ಸೇಲ್ ಆಗ್ತಕ್ಕಂಥದ್ದು ಮತ್ತು ವಾಣಿಜ್ಯ ವ್ಯಾಪಾರಗಳನ್ನು ಮಾಡಲು ಅದು ಖಂಡಿತವಾಗಿಯೂ ಉಪಯೋಗ ಆಗುತ್ತದೆ. ಅದಲ್ಲದೆ ಬೇರೆ ದೇಶಗಳಿಗೆ ಈ ಒಂದು ಉತ್ಪನ್ನಗಳನ್ನು ಕಾರ್ಖಾನೆಗಳ ಉತ್ಪನ್ನಗಳನ್ನು ಎಕ್ಸ್ಪೋರ್ಟ್ ಮಾಡಿದ ಸಂದರ್ಭದಲ್ಲಿ ಭಾರತ ದೇಶಕ್ಕೆ ಫಾರಿನ್ ಎಕ್ಸ್ಚೇಂಜ್ ಸಿಗುತ್ತದೆ. ಅದು ನಮ್ಮ ದೇಶದ ಎಕಾನಮಿಗೆ ಮುಖ್ಯವಾದಂಥ ಒಂದು ಪಾತ್ರವನ್ನು ವಹಿಸುತ್ತದೆ. ಭಾಳಷ್ಟು ಕೆಲವು ಕಾರ್ಖಾನೆಗಳು ತಾವು ಮ್ಯಾನುಫ್ಯಾಕ್ಚರ್ ಮಾಡಿರ್ತಕ್ಕಂತಹ ಉತ್ಪನ್ನಗಳನ್ನು ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡುತ್ತಾರೆ. ಇದರಿಂದ ನಮ್ಮ ದೇಶಕ್ಕೆ ಫಾರಿನ್ ಎಕ್ಸ್ಚೇಂಜ್ ಸಿಗ್ತದೆ ಮತ್ತು ಇದು ಒಂದು ಬ್ಯಾಲೆನ್ಸ್ ಆಫ್ ಟ್ರೇಡ್ಗೆ ಖಂಡಿತವಾಗಿಯೂ ಒಂದು ಉಪಯುಕ್ತ. ಟು ಮೇಂಟೈನ್ ಬ್ಯಾಲೆನ್ಸ್ ಆಫ್ ಟ್ರೇಡ್ ಇಟ್ ಹೆಲ್ಪ್ಸ್. ಅವರ್ ಎಕ್ಸ್ಪೋರ್ಟ್ಸ್ ಶುಡ್ ಬಿ ಆಲ್ವೇಸ್ ಮೋರ್ ದ್ಯಾನ್ ಇಟ್ಸ್ ಇಂಪೋರ್ಟ್ಸ್. ಆವಾಗ ಮಾತ್ರ ಒಂದು ಬ್ಯಾಲೆನ್ಸ್ ಟ್ರೇಡ್ ಎಂದು ಕರೆಸಿಕೊಳ್ಳುತ್ತದೆ. ಅದರ್ವೈಸ್ ನಮ್ಮ ಇಂಪೋರ್ಟ್ಸ್ ಹೆಚ್ಚಾಗಿ ಎಕ್ಸ್ಪೋರ್ಟ್ ಕಡಿಮೆ ಆದಂಥ ಸಂದರ್ಭದಲ್ಲಿ ಇಂಬ್ಯಾಲೆನ್ಸ್ ಆಗ್ತಕ್ಕಂಥ ಸಂದರ್ಭಗಳು ಇರ್ತದೆ. ಆದ್ದರಿಂದ ಟ್ರೇಡ್ ಶುಡ್ ಆಲ್ವೇಸ್ ಬಿ ಬ್ಯಾಲೆನ್ಸ್ಡ್ ಟ್ರೇಡ್. ಆದ್ದರಿಂದ ಇಂಪೋರ್ಟ್ಸ್ ಶುಡ್ ಬಿ ಲೆಸ್ ಆ್ಯಂಡ್ ಎಕ್ಸ್ಪೋರ್ಟ್ಸ್ ಶುಡ್ ಬಿ ಮೋರ್. ಇನ್ನು ನಮ್ಮ ಕರ್ನಾಟಕ ಈ ಭಾಗದ ಕೆಲವು ಬಳ್ಳಾರಿ, ಹೊಸಪೇಟು, ಕೊಪ್ಪಳ ಈ ಥರದ ಒಂದು ಪ್ರದೇಶಗಳನ್ನು ನಾವು ತೆಗೆದುಕೊಂಡಾಗ ಅಲ್ಲಿರ್ತಕ್ಕಂಥ ಭಾಳಷ್ಟು ಫ್ಯಾಕ್ಟ್ರಿಗಳು, ಮೋಸ್ಟ್ ಆಫ್ ದ ಫ್ಯಾಕ್ಟರೀಸ್ ದೇ ಮ್ಯಾನುಫ್ಯಾಕ್ಚರ್ ಐರನ್, ಸ್ಪಾಂಜ್ ಐರನ್ ಮತ್ತು ಸ್ಟೀಲನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಹೊರದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಇದರಿಂದ ನಮಗೆ ಫಾರಿನ್ ಎಕ್ಸ್ಚೇಂಜ್ ಸಿಗ್ತದೆ. ಇಟ್ ಈಸ್ ಗುಡ್ ಫಾರ್ ದ ಎಕಾನಮಿ. ಮತ್ತು ಆ ಒಂದು ಪ್ರದೇಶಗಳಲ್ಲಿ ಇರತಕ್ಕಂಥ ಜನರಿಗೆ ಉದ್ಯೋಗಾವಕಾಶಗಳು ಮತ್ತು ಈ ವಾಣಿಜ್ಯ ಚಟುವಟಿಕೆಗಳಿಗೆ ಅದು ಖಂಡಿತವಾಗಿಯೂ ಸಹಾಯವಾಗುತ್ತದೆ. ಇನ್ನು ಅಲ್ಲಿಯೇ ಇರತಕ್ಕಂಥ ಒಂದು ಪರಿಸರ, ಈ ಒಂದು ಪರ್ಟಿಕ್ಯುಲರ್ಲಿ ಕೊಪ್ಪಳ ಅಲ್ಲಿಯ ಒಂದು ಗ್ರಾಮಾಂತರ ಪ್ರದೇಶಗಳಲ್ಲಿ ಈ ಬಹಳಷ್ಟು ಫ್ಯಾಕ್ಟ್ರಿಗಳನ್ನು, ಸ್ಪಾಂಜ್ ಐರನ್ ಫ್ಯಾಕ್ಟ್ರಿಗಳನ್ನು ಅಲ್ಲಿ ಓಪನ್ ಮಾಡಲಾಗಿದೆ ಮತ್ತು ಅಲ್ಲಿ ಕಾರ್ಯನಿರ್ವಹಿಸ್ತವೆ. ಆದರೆ ಈ ಒಂದು ಕಾರ್ಖಾನೆಗಳಿಂದ ಹೊರಸೂಸ್ತಕ್ಕಂತಹ ಈ ಹೊಗೆ ಮತ್ತು ಧೂಳು ಮತ್ತು ಇಂಡಸ್ಟ್ರಿಯಲ್ ತ್ಯಾಜ್ಯ ಇವುಗಳು ಭೂಮಿಯ ಒಡಲನ್ನು ಸೇರಿ ಅಥವಾ ಈ ಒಂದು ಜಲ ಮೂಲವನ್ನು ಸೇರಿ ಅಲ್ಲಿರ್ತಕ್ಕಂಥ ನೀರನ್ನು ಸಂಪೂರ್ಣವಾಗಿ ಅವು ಮಾಲಿನ್ಯಗೊಳಿಸಿವೆ ಮತ್ತು ಅಲ್ಲಿ ಇರತಕ್ಕಂಥ ನೀರು ಕುಡಿಯಲು ಯೋಗ್ಯವಿಲ್ಲ. ಆದ್ದರಿಂದ ಅಲ್ಲಿಯ ಈ ಒಂದು ಜಲ ಮತ್ತು ವಾಯು, ಸೇವಿಸ್ತಕ್ಕಂಥ ವಾಯು ಇವೆಲ್ಲವೂ ಕಲುಷಿತಗೊಂಡಿವೆ. ಅಲ್ಲಿರ್ತಕ್ಕಂಥ ಭಾಳಷ್ಟು ಫ್ಯಾಕ್ಟ್ರಿಗಳನ್ನು ರೆಡ್ ಪಟ್ಟಿಗೆ ಸೇರಿಸಲಾಗಿದೆ. ಕೆಂಪು ಪಟ್ಟಿಗೆ ಸೇರಿಸ್ತಕ್ಕಂತಹ ಈ ಒಂದು ಕಾರ್ಖಾನೆಗಳು ಬಹಳಷ್ಟು ಹೊಗೆಯನ್ನು ಮತ್ತು ಕಿಟ್ಟವನ್ನು ಹೊರಸೂಸಿ, ಇಂಡಸ್ಟ್ರಿಯಲ್ ತ್ಯಾಜ್ಯಗಳನ್ನು ಹೊರಸೂಸಿ ಅಲ್ಲಿ ಇರತಕ್ಕಂಥ ಜನರಿಗೆ ಉಸಿರಾಟದ ಒಂದು ಸಮಸ್ಯೆಗಳು ಮತ್ತು ಶ್ವಾಸಕೋಶದ ಸಮಸ್ಯೆಗಳಿಂದ ಅಲ್ಲಿಯ ಜನರು ಬಳಲುತ್ತಾರೆ. ಪರ್ಟಿಕ್ಯುಲರ್ಲಿ ಹೆಣ್ಣುಮಕ್ಕಳು, ಚಿಕ್ಕ ಮಕ್ಕಳು ಮತ್ತು ವೃದ್ಧರು
ವಿವಿಧ ರೀತಿಯ ಈ ಮಾಲಿನ್ಯಕಾರಕ ರಿಲೇಟೆಡ್ ಡಿಸೀಸ್ಗಳಿಂದ ಅವರು ಬಳಲುತ್ತಿದ್ದಾರೆ ಮತ್ತು ಕುಡಿತಕ್ಕಂಥ ನೀರು ಅಲ್ಲಿ ಯೋಗ್ಯವಿಲ್ಲ. ಇದರೊಂದಿಗೆ ಅಲ್ಲಿರತಕ್ಕಂತಹ ಈ ಅಲ್ಲಿಯ ಇಂಡಸ್ಟ್ರಿಯಲ್ ತ್ಯಾಜ್ಯ ಎಂದು ಏನು ಹೇಳ್ತೇವೆ, ಈ ತುಂಗಭದ್ರಾ ನದಿಯ ಹಿಂಭಾಗದಲ್ಲಿ ಇರತಕ್ಕಂಥ ಬ್ಯಾಕ್ ವಾಟರ್ಸ್, ಹಿನ್ನೀರು, ಅದರ ಸುತ್ತಮುತ್ತಲೇ ಭಾಳಷ್ಟು ಫ್ಯಾಕ್ಟ್ರಿಗಳು ಇರುವುದರಿಂದ ಅಲ್ಲಿ ಸಂಸ್ಕರಿಸದೇ ಇರತಕ್ಕಂತಹ ಆ ಒಂದು ಇಂಡಸ್ಟ್ರಿಯಲ್ ತ್ಯಾಜ್ಯ ಅಲ್ಲಿಯ ಒಂದು ತುಂಗಭದ್ರಾ ನದಿಯ ಹಿನ್ನೀರಿಗೆ ಬಿಡುತ್ತಾ ಇದ್ದರಿಂದ ಅಲ್ಲಿಯ ನೀರು ಸಂಪೂರ್ಣವಾಗಿ ಅದು ಕಲುಷಿತಗೊಂಡಿದೆ. ಮತ್ತು ಈ ಗಾಳಿಯಂತೂ ಸಂಪೂರ್ಣವಾಗಿ ಕಲುಷಿತಗೊಂಡು ಅದು ಇಟ್ ಈಸ್ ನಾಟ್ ಫಿಟ್ ಫಾರ್ ಬ್ರೀತಿಂಗ್, ಉಸಿರಾಟಕ್ಕೆ ಅದು ಯೋಗ್ಯವಲ್ಲ. ಅದರಿಂದ ಬಹಳಷ್ಟು ಶ್ವಾಸಕೋಶದ ಮತ್ತು ದೈಹಿಕ ಸಮಸ್ಯೆಗಳಿಂದ ಅಲ್ಲಿ ಇರತಕ್ಕಂಥ ಜನರು ಬಹಳಷ್ಟು ವಿವಿಧ ರೀತಿಯ ಒಂದು ಡಿಸೀಸ್ಗಳಿಂದ ಅವರು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಅಲ್ಲಿ ಕೊಪ್ಪಳ ಮುಂತಾದ ಪ್ರದೇಶಗಳಲ್ಲಿ ಅಲ್ಲಿ ಸೆಂಟ್ರಲ್ ಮಾಲಿನ್ಯ ಸೂಚಕವು ಅಲ್ಲಿರ್ತಕ್ಕಂಥ ಒಂದು ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಏನು ನಿಗದಿ ಮಾಡಿದೆ, ಅದಕ್ಕಿಂತ ಹೆಚ್ಚಿನ ಪ್ರಮಾಣದ ಹೊಗೆ ಮುಂತಾದವುಗಳನ್ನು ಈ ಫ್ಯಾಕ್ಟ್ರಿಗಳು ಉಗುಳುತ್ತಿವೆ. ಇದರಿಂದ ಬಹಳಷ್ಟು ಸಮಸ್ಯೆಗಳು ಕೂಡ ಉಂಟಾಗಿದೆ. ಇದಕ್ಕೆ ಕಡಿವಾಣವನ್ನು ಹಾಕ್ತಕ್ಕಂಥ ಒಂದು ಕ್ರಮಗಳನ್ನು ಖಂಡಿತವಾಗಿಯೂ ಸರ್ಕಾರ ತೆಗೆದುಕೊಳ್ಳಬೇಕು. ಮತ್ತು ಸರ್ಕಾರವು ಕೂಡ ಕೆಲವು ಪ್ರದೇಶಗಳನ್ನು ಇಲ್ಲಿಯ ಒಂದು ಕಾರ್ಖಾನೆಯವರಿಗೆ ಜಮೀನನ್ನು ಕಾರ್ಖಾನೆಗಳನ್ನು ನಡೆಸಲು ಪರಭಾರೆ ಮಾಡಿ ಕೊಟ್ಟಿದ್ದಾರೆ. ಇನ್ನು ಕೆಲವು ಕಾರ್ಖಾನೆಯ ಮಾಲೀಕರು ಒತ್ತುವರಿಯನ್ನು ಮಾಡಿಕೊಂಡಿದ್ದಾರೆ. ಅಲ್ಲಿ ನಮಗೆ ಗೊತ್ತಿರುವ ಹಾಗೆ ಅಬೌಟ್ 45 to 50 acres ಆಫ್ ಲ್ಯಾಂಡನ್ನು, ನದಿ ಪ್ರದೇಶವನ್ನು ಒಬ್ಬರು ಆಕ್ಯುಪೈ ಮಾಡಿ ಅದನ್ನು ಸಾರ್ವಜನಿಕರು ಉಪಯೋಗ ಮಾಡದೇ ಇರುವ ಹಾಗೆ ಆ ಒಂದು ಕೆರೆಯನ್ನು ಆಕ್ಯುಪೈ ಮಾಡಿದ್ದಾರೆ, ಎನ್ಕ್ರೋಚ್ ಮಾಡಿದ್ದಾರೆ. ಅಥವಾ ಸರ್ಕಾರವೇ ಅದನ್ನು ಪರಭಾರ ಮಾಡಿ ಕೊಟ್ಟಿದೆ. ಆ ರೀತಿಯ ಒಂದು ಪರಭಾರೆ ಆಗಿರ್ತಕ್ಕಂಥ ಜಮೀನುಗಳಾಗಲಿ ಅಥವಾ ಒತ್ತುವರಿ ಮಾಡಿಕೊಂಡಿರ್ತಕ್ಕಂಥ ಈ ಜಮೀನನ್ನು ಸರ್ಕಾರವು ಮಧ್ಯಪ್ರವೇಶಿಸಿ ಕೂಡಲೇ ಅದನ್ನು ಸಾರ್ವಜನಿಕರಿಗೆ ಉಪಯೋಗಕ್ಕಾಗಿ ಅದನ್ನು ಮುಕ್ತಗೊಳಿಸಬೇಕು. ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಕೊಟ್ಟಿರ್ತಕ್ಕಂಥ ಒಂದು ವರ್ಡಿಕ್ಟ್ ಪ್ರಕಾರ ಯಾವುದೇ ಈ ಜಲ ಸಂಪನ್ಮೂಲಗಳು ಸರ್ಕಾರಗಳು ಪರಭಾರ ಮಾಡಿದ್ದರೆ ಅಥವಾ ಎನ್ಕ್ರೋಚ್ ಒತ್ತುವರಿ ಮಾಡಿಕೊಂಡಿದ್ದರೆ ಆ ರೀತಿಯ ಪ್ರದೇಶಗಳನ್ನು ಕೂಡಲೇ ಅದನ್ನು ಜನರಿಗೆ ಮುಕ್ತಗೊಳಿಸಬೇಕು. ಮತ್ತು ಅಲ್ಲಿರತಕ್ಕಂಥ ಒಂದು ಕೆರೆ ಮುಂತಾದವುಗಳನ್ನು ಸಾರ್ವಜನಿಕರಿಗೆ ಮುಕ್ತಗೊಳಿಸಿ ಅವರ ಉಪಯೋಗಕ್ಕೆ ಅದನ್ನು ಬಿಟ್ಟು ಕೊಡತಕ್ಕದ್ದು. ಕೆಲ ಪ್ರದೇಶಗಳಲ್ಲಿ ಕೆಲವು ಕೆರೆಗಳ ಮುಂತಾದವುಗಳನ್ನು ಅಲ್ಲಿ ಅವರು ಒತ್ತುವರಿ ಮಾಡಿಕೊಂಡಿರುವುದರಿಂದ ಅಲ್ಲಿಯ ಒಂದು ಕೆರೆ ಸಾರ್ವಜನಿಕರಿಗೆ ಉಪಯೋಗ ಆಗಬೇಕು. ಜನರಿಗೆ, ಜಾನುವಾರುಗಳಿಗೆ, ಕುರಿಗಳಿಗೆ, ದನಕರುಗಳಿಗೆ ಅಲ್ಲಿ ಕುಡಿಯಲು ನೀರಿನ ಒಂದು ವ್ಯವಸ್ಥೆ ಆ ಕೆರೆಯಿಂದ ಆಗಬೇಕು. ಅದರಿಂದ ಸಾರ್ವಜನಿಕರು ಈ ಸೌಲಭ್ಯಗಳಿಂದ ಅವರು ವಂಚಿತರಾಗಕೂಡದು. ಮತ್ತು ಈ ಕೆಂಪು ಪಟ್ಟಿ ಎಂದು ಕರೆಯಲ್ಪಡ್ತಕ್ಕಂಥ ಈ ಪ್ರದೇಶಗಳನ್ನು ಒಂದು 5 ಇಲ್ಲಿ ಬಹಳಷ್ಟು ಸಮಸ್ಯೆಗಳು ಇರುವುದರಿಂದ ಅವುಗಳನ್ನು ಒಂದು ಫ್ಯಾಕ್ಟ್ರಿಗಳನ್ನು ಮುಚ್ಚಬೇಕು ಅಥವಾ ನಿಬಿಡ ಪ್ರದೇಶ ದೂರದಲ್ಲಿ ಇರ್ತಕ್ಕಂಥ ಒಂದು ಪ್ರದೇಶಕ್ಕೆ ಅವುಗಳನ್ನು ಸಂಪೂರ್ಣವಾಗಿ ಶಿಫ್ಟ್ ಮಾಡಬೇಕು, ಸ್ಥಳಾಂತರಿಸಿಕೊಳ್ಬೇಕು. ಇನ್ನು ಈ ಒಂದು ಫ್ಯಾಕ್ಟ್ರಿಗಳಿಂದಾಗಿ ಇವುಗಳ ಒಂದು ಧೂಳು ಮುಂತಾದವುಗಳಿಂದಾಗಿ ಅಲ್ಲಿಯ ಸುತ್ತಮುತ್ತಲೂ ಇರತಕ್ಕಂಥ ಜಮೀನಿನಲ್ಲಿ ಈ ಒಕ್ಕಲುತನ, ತೋಟಗಾರಿಕೆ ಮುಂತಾದವುಗಳನ್ನು ಮಾಡುವುದು ಬಹಳಷ್ಟು ಅಲ್ಲಿ ಈ ಇಂಡಸ್ಟ್ರಿಯಲ್ ತ್ಯಾಜ್ಯಗಳು ಹೊರಸೂಸ್ತಕ್ಕಂಥ ಈ ಒಂದು ಹೊಗೆ, ಧೂಳು ಮುಂತಾದವುಗಳಿಂದ ಅಲ್ಲಿ ಬೆಳೆದಂತಹ ತರಕಾರಿಗಳು, ಹಣ್ಣು ಹಂಪಲುಗಳಾಗಲಿ ಅಥವಾ ಬೇರೆ ಯಾವುದೇ ಒಂದು ಈ ಕೃಷಿ ಚಟುವಟಿಕೆಗಳ ಮೇಲೆ
ಈ ಧೂಳು ಹೋಗಿ ಕುಳಿತುಕೊಂಡು ದ್ವಿತೀಯ ಸಂಶ್ಲೇಷಣೆ ಒಂದು ಕ್ರಿಯೆಗೆ ಬಹಳಷ್ಟು ಅಡ್ಡಿಯನ್ನು ಉಂಟು ಮಾಡಿ ಅಲ್ಲಿಯ ಇಳುವರಿಯ ಮೇಲೆ ಅಗಾಧವಾದ ಒಂದು ಪರಿಣಾಮವನ್ನು ಬೀರುತ್ತದೆ. ಮತ್ತು ಇದರ ಒಂದು ಪರಿಣಾಮದಿಂದಾಗಿ ಅಲ್ಲಿಯ ಒಂದು ಇಳುವರಿ ತುಂಬ ಕಡಿಮೆ. ಹಾಗಾಗಿ ಅಲ್ಲಿಯ ಜನರು ಉಳುಮೆಯನ್ನು ಮಾಡಲು ಅವರು ಯೋಚಿಸ್ತಾರೆ. ಕೆಲವರಂತೂ ಇಲ್ಲಿ ಇಳುವರಿ ಇಲ್ಲದೇ ಇರುವುದರಿಂದ ಅವುಗಳನ್ನು ಸಂಪೂರ್ಣವಾಗಿ ಅವರು ಇಳುವರಿಯ ಒಕ್ಕಲುತನವನ್ನು ಮಾಡತಕ್ಕಂಥದ್ದನ್ನು ಅವರು ಸಂಪೂರ್ಣವಾಗಿ ಅವರು ಕೈ ಬಿಟ್ಟಿದ್ದಾರೆ. ಆದ್ದರಿಂದ ಈ ಒಂದು ಇಂಡಸ್ಟ್ರೀಸ್ಗಳಿಂದಾಗಿ ಒಂದು ಕಡೆ ಫಾರಿನ್ ಎಕ್ಸ್ಚೇಂಜ್ ಮುಂತಾದವುಗಳನ್ನು ನಾವು ಭಾರತ ದೇಶವು ಇಟ್ ಗೆಟ್ಸ್ ಬೆನಿಫಿಟ್ ಬೈ ವೇ ಆಫ್ ಫಾರಿನ್ ಎಕ್ಸ್ಚೇಂಜ್. ಆದರೆ ಅದರ ಜೊತೆಯಲ್ಲಿ ಅಲ್ಲಿ ಜನರ ಒಂದು ಆರೋಗ್ಯವೂ ಕೂಡ ಬಹು ಮುಖ್ಯ. ಆದ್ದರಿಂದ ಸರ್ಕಾರ ಇಂಥ ಕೈಗಾರಿಕೆಗಳನ್ನು ಒಂದು ಸಮಿತಿಯನ್ನು ಮಾಡಿ ಒಂದು ನಿರ್ಧಾರಕ್ಕೆ ಇಟ್ ಶುಡ್ ಬಿ ಕ್ಲೋಸ್ಡ್ ಆರ್ ಇಟ್ ಶುಡ್ ಬಿ ಶಿಫ್ಟೆಡ್, ಎರಡರಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ಇದರಿಂದ ಅಲ್ಲಿರತಕ್ಕಂಥ ಪ್ರದೇಶದ ಜನರ ಮೇಲೆ ಇರತಕ್ಕಂಥ ಈ ಒಂದು ಆರೋಗ್ಯ ಸಮಸ್ಯೆಯನ್ನು ಖಂಡಿತವಾಗಿಯೂ ನಿವಾರಣೆ ಮಾಡಲು ಸಾಧ್ಯ. ಆದ್ದರಿಂದ ಸರ್ಕಾರ ಕೂಡಲೇ ಇವುಗಳ ಮೇಲೆ ಕ್ರಮವನ್ನು ಕೈಗೊಂಡು ಅಲ್ಲಿ ಇರತಕ್ಕಂಥ ಜನರ ಆರೋಗ್ಯವನ್ನು ಕಾಪಾಡಲು ಕೂಡಲೇ ಕ್ರಮಗಳನ್ನು ಕೈಗೊಳ್ಳಬೇಕು. ಆವಾಗ ಮಾತ್ರ ಒಂದು ಸುಂದರವಾದ ಆರೋಗ್ಯಪೂರ್ಣ ಸಮಾಜವನ್ನು ನಾವು ನಿರ್ಮಾಣ ಮಾಡಲು ಸಾಧ್ಯ. ಗೆಳೆಯರೇ, ಇದಾಗಿತ್ತು ಇಂದಿನ ವಿಶೇಷ ಕಾರ್ಯಕ್ರಮ. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗುತ್ತೇನೆ. ಅಲ್ಲಿವರೆಗೆ ನಮಸ್ಕಾರ.